ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋಂತಹ ಡಿಸೈನು, ಸ್ವಲ್ಪ ಗ್ರ್ಯಾಂಡಾಗಿಯೇ ಇದೆ. ಬ್ರೈಡಲ್ ಸ್ಯಾರಿಗಳಿಗೆ, ಮದುವೆ ಹೆಣ್ಣಿನ ಸ್ಯಾರಿಗಳಿಗೆ ಮಾಡ್ಬೋದು. ಇದಕ್ಕೆ ಈ ಥರ ರೌಂಡ್ ಬೀಡ್ಸ್ ಒಂದು ತೊಗೊಂಡಿದ್ದೀನಿ, ದೊಡ್ಡ ಬೀಡ್ಸ್ ಮಿಡ್ಲಿಗೆ ಸೇರಿಸ್ಕೊಳ್ಳೋಕ್ಕೆ. ಆಮೇಲೆ ಸ್ಮಾಲ್ ಬೀಡ್ಸ್ ಕೂಡ ಉಪಯೋಗಿಸ್ತೀನಿ. ಆಮೇಲೆ 6 ಎಳೆದಾರೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತೊಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ಳೋದು. ಇದು ಡಬಲ್ ಆರ್ಚ್ ಕುಚ್ಚು, ಅದರ ಬೇಸನ್ನೇ ಹಾಕ್ಕೊಳ್ಳೋದು. ನಾನು ಯಾವಾಗಲೂ ಮಾಡ್ದಂಗೆ ಡಬಲ್ ಆರ್ಚ್ ಕುಚ್ಚಿನ ಬೇಸು. 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ ಮೇಲೆ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಅದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ 3 ಚೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ, ಹೊಸ ಡಿಸೈನು. 3 ಸಾರಿ 3 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಈ ದೊಡ್ಡ ಬೀಡ್, ಒಂದು ಮಿಡ್ಲ್ ಬೀಡು ಸೇರಿಸ್ಕೊಳ್ತಾ ಇದ್ದೀನಿ ಮಿಡ್ಲಿಗೆ. ರೌಂಡ್ ಬೀಡ್ ಇದೆಯಲ್ವ ಅದು. ಇದನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಸೇರಿಸಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕು. ಅಳತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ತುಂಬ ಟೈಟ್ ಮಾಡಬೇಡಿ. ಈ ಥರ 5 ಸಾರಿ ಮಾಡ್ಕೋಬೇಕು. ಬೀಡ್ ಆದಮೇಲೆ 5 ಸಾರಿ, ಸ್ಟಾರ್ಟಿಂಗ್ 3 ಟೈಮ್ಸು, ಬೀಡ್ ಆದಮೇಲೆ 5 ಟೈಮ್ಸು. ಅದು ಡಬಲ್ ಆರ್ಚ್ ಕುಚ್ಚು ಬೇಸು ನಾನು ಯಾವಾಗಲೂ ಮಾಡ್ತೀನಲ್ವ, ನನ್ನ ಎಲ್ಲ ಡಿಸೈನ್ಗಳಲ್ಲಿ ಹಂಗೆ ನೀವು ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗನ್ನು ಮತ್ತು ಎಂಡಿಂಗಲ್ಲಿ 3 ಸಾರಿ 3 ಚೈನು, ಮಧ್ಯದಲ್ಲೆಲ್ಲ 5 ಟೈಮ್ಸು 3 ಚೈನ್ಸ್ ಹಾಕ್ಕೊಂಡು ಬನ್ನಿ. ಈಗ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಬ್ಯಾಕ್ ಸೈಡಿಗೆ ಬರ್ತಾಯಿದ್ದೀನಿ. ಬ್ಯಾಕ್ ಸೈಡಲ್ಲಿ ಮತ್ತೆ 3 ಚೈನು, ಅದರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೊದಲಿನ ರೋದ ಲಾಕಲ್ಲಿ ಮತ್ತೆ 3 ಚೈನು. ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಳ್ಳಿ. ಎಲ್ಲೆಲ್ಲ ಚೈನ್ ಇರುತ್ತೆ ಅಲ್ಲೆಲ್ಲ ಲಾಕಲ್ಲಿ ಲಾಕು. ಸಿಂಪಲ್ ಆದ ಬೇಸ್ ಇದು, ಸರಿ ಕನ್ಫ್ಯೂಸ್ ಆಗೋ ಪ್ರಶ್ನೆಯೇ ಇಲ್ಲ. ಮತ್ತು ಚೈನ್ನ ಮೇಲೆ ಚೈನು, ಬೀಡ್ನ ಪಕ್ಕದ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಬೀಡ್ನ ಸುತ್ತಲೂ ಚೈನ್ ಹಾಕ್ಕೋಬೇಕು. ಬೀಡ್ ಇದೆಯಲ್ಲ ದೊಡ್ಡ ಬೀಡು, ಅದರ ಸುತ್ತಲೂ ಎಷ್ಟು ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೇಕು. 4, 5, 6, 7, 8 ಚೈನ್ ಹಾಕ್ಕೊಂಡಿದ್ದೀನಿ. ದೊಡ್ಡ ಬೀಡಾಗಿರೋದ್ರಿಂದ 8 ಚೈನ್ ಬೇಕಾಗುತ್ತೆ. 8 ಚೈನ್ ಹಾಕ್ಕೊಂಡು ಅದನ್ನು ಬೀಡ್ನ ಈ ಕಡೆ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಚೈನ್ನ ಮೇಲೆಲ್ಲ ಚೈನ್ ಹಾಕ್ಕೋಬೇಕು. ಚೈನ್ ಇರೋಲ್ಲೆಲ್ಲ ಚೈನು, ಬೀಡಿರೋಲ್ಲಿ ಬೀಡ್ನ ಸುತ್ತಲೂ ಚೈನ್, 8 ಚೈನು. ಈ ಥರ ಮಾಡ್ಕೊಂಡು ಫುಲ್ ಎಂಡ್ವರೆಗೂ ಬನ್ನಿ. ಈಗ ಈ ಎಂಡ್ ಆದಮೇಲೆ ಬ್ಯಾಕ್ ಸೈಡಿಂದ ಬಂದಿರೋದು ಈಗ ಚೈನ್ ಹಾಕ್ಕೊಂಡು, ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ವರ್ಕ್ ಟರ್ನ್ ಮಾಡಿ ಫ್ರಂಟ್ ಸೈಡಿಗೆ ಬನ್ನಿ, ಸೀರೆ ಫ್ರಂಟ್ ಸೈಡಿಗೆ. ಈಗ ಮತ್ತೆ 3 ಚೈನು ಫಸ್ಟಿಂದನೇ ಹಾಗೆ ಮಾಡ್ಕೊಳ್ಳಿ. ಅದರ ಲಾಕ್ ಇದೆಯಲ್ವ, ಸೆಕೆಂಡ್ ರೋಯಿನ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೇಲಿಂದಲೇ ಮಾಡಬೇಕು ಯಾವಾಗಲೂ. ಮತ್ತೆ 3 ಚೈನನ್ನು ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ಒಂದು. ಈಗ ಬೀಡ್ನ ಮೇಲಿನ ಚೈನ್ ಇದೆಯಲ್ವ, ಅಲ್ಲಿ ನೀವು ಆರ್ಚ್ ಮಾಡ್ಕೋಬೇಕಾಗತ್ತೆ. ಡಬಲ್ ಕ್ರೋಶೆ ಹಾಕಿ, ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ, ಹಾಕಿ ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್ ಸೇರಿಸಿ. ಪ್ರತಿ ಡಬಲ್ ಕ್ರೋಶೆಗೂ ಬೀಡ್ ಸೇರಿಸ್ತಾ ಇದ್ದೀನಿ. ಈ ಥರ ಸ್ಮಾಲ್ ಬೀಡ್ಗಳು ಸೇರಿಸ್ತಾ ಇದ್ದೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಬೀಡ್, ಮತ್ತು ಕ್ರೋಶೆ ದಾರ ಸುತ್ತಕೊಂಡು ಚೈನ್ ಒಳಗಿಂದ ದಾರ ತೊಗೊಂಬನ್ನಿ. 2 1 2 1. ಈಗ ಬೀಡ್ ಸೇರಿಸಿ ಪೂರ್ತಿ ಆರ್ಚು ಈ ಥರ ಮಾಡ್ಕೊಳ್ಳಿ. ಇಲ್ಲಿ ಬೀಡ್ನ ಚೈನ್ ಫುಲ್ ಆಗೋವರೆಗೂ ಡಬಲ್ ಕ್ರೋಶೆ ಬೀಡ್ ಡಬಲ್ ಕ್ರೋಶೆ ಬೀಡ್ ಮಾಡ್ಕೋಬೇಕು. ಆರ್ಚ್, ಡಬಲ್ ಕ್ರೋಶೆ ಆರ್ಚ್, ಬೀಡ್ ಸೇರಿಸಿ. ಪ್ರತಿಯೊಂದು ಡಬಲ್ ಕ್ರೋಶೆಗೂ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಮತ್ತು ಡಬಲ್ ಕ್ರೋಶೆ ಎಂಡ್ವರೆಗೂ ಆ ಥರ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡಿರತ್ತೆ. ದೊಡ್ಡ ಬೀಡ್ ಹಾಕಿದರೆ ಜಾಸ್ತಿ ಬರುತ್ತೆ, ಸಣ್ಣ ಬೀಡ್ ಹಾಕಿದರೆ ಕಡಿಮೆ ಬರುತ್ತೆ.
ಕೌಂಟ್ ಮಾಡ್ಕೊಳ್ಳಿ. ಅಷ್ಟೇ ಬೀಡ್ ನೆಕ್ಸ್ಟ್ ಆರ್ಚ್ಗಳಲ್ಲೂ ಹಾಕ್ಕೊಳ್ಳಿ, ಒಂದೇ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ದೊಡ್ಡ ಸಣ್ಣ ಆದರೆ ಚೆನ್ನಾಗಲ್ಲ. ಎಂಡಿಗೊಂದು ಪ್ಲೇನ್ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಎಲ್ಲ ಎಂಡಿನ ಡಬಲ್ ಕ್ರೋಶೆ ಬೀಡ್ಸ್ ಹಾಕೋದು ಬೇಡ, ಒಂದು ಪ್ಲೇನಾಗಿ ಡಬಲ್ ಕ್ರೋಶೆ ಹಾಕೋಬೇಕು. ಬೀಡ್ಸ್ ಹಾಕೋಷ್ಟು ಹಾಕಿದ ಮೇಲೆ ಅದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಲಾಕಲ್ಲಿ ಲಾಕು, ಆಮೇಲೆ 3 ಚೈನು, ಮತ್ತು 3 ಚೈನು, ಮತ್ತು 3 ಚೈನು. ಇದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ಬೀಡ್ ಪಕ್ಕದ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಇದೇ ಥರ ಆರ್ಚ್ ಮಾಡ್ಕೊಳ್ಳಿ. ಈ ಥರ ಆರ್ಚ್ ಬರುತ್ತೆ. ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ಪು ಬೇರೆ ಕಲರ್ ದಾರ ತಗೊಂಡು ಒಂದು ಆರ್ಚ್ ಮಾಡಿದ್ದೀನಿ. ಈಗ ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ. ಈಗ ಸ್ಟಾರ್ಟಲ್ಲಿ ನೀವು ದಾರ ಸೇರಿಸ್ತೀರಲ್ವ, ಸೇರಿಸಿದ ಮೇಲೆ 3 ಚೈನ್ ಇರುತ್ತೆ. ದಾರ ಲಾಕ್ ಮಾಡಿದ ಮೇಲೆ ಫಸ್ಟ್ 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಆಮೇಲೇನು 3 ಚೈನ್ ಹಾಗೆ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ. ಅದಾದಮೇಲೆ ಮತ್ತೆ 3 ಚೈನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಅದರ ನೆಕ್ಸ್ಟ್ ಬೀಡ್ ಪಕ್ಕವರೆಗೂ, ಅಂದರೆ ಆರ್ಚ್ ಪಕ್ಕವರೆಗೂ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ಸ್ಟಿಚ್ ಗಮನಿಸ್ಕೊಳ್ಳಿ, ಹೊಸ ಸ್ಟಿಚ್ ಇದು ನೋಡಿ. ಡಬಲ್ ಕ್ರೋಶೆಯ ಹಿಂದಿನ ಗ್ಯಾಪಿಂದ ದಾರ ಕ್ರೋಶೆ ಹುಕ್ ಹಾಕಿ ಮುಂದಿನ ಗ್ಯಾಪಿಂದ ಆ ಕಡೆ ಹೋಗಿ ದಾರ ತೊಗೊಂಬರ್ಬೇಕು. ನೀವು ಬ್ಯಾಕ್ ಸೈಡಿಂದ ಡಬಲ್ ಕ್ರೋಶೆ ಮಾಡೋದು. ಈಗ ಮೊದಲಿನ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ನೋಡಿ, ಗಮನಿಸ್ಕೊಳ್ಳಿ. ಈಗ ಈ ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ 2 ಚೈನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಡಬಲ್ ಕ್ರೋಶೆಯ ಬ್ಯಾಕ್ ಸೈಡಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ಗ್ಯಾಪಲ್ಲಿ ಬ್ಯಾಕ್ ಸೈಡ್ ಹಾಕ್ಕೊಂಡು ಫ್ರಂಟ್ ಸೈಡಾಗಿ ನೆಕ್ಸ್ಟ್ ಗ್ಯಾಪಲ್ಲಿ ದಾರ ತೊಗೊಂಬರ್ಬೇಕು. ನೀವು ನೋಡಿ ಈ ಥರ ತಂದು ಅದನ್ನು ಬ್ಯಾಕ್ ಸೈಡಿಗೆ ತಂದು ಬ್ಯಾಕ್ ಸೈಡಲ್ಲಿ ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡ್ಕೋಬೇಕು. ಮತ್ತು 2 ಚೈನು. ಇದನ್ನು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಬ್ಯಾಕ್ ಪೋಸ್ಟ್ ಸ್ಟಿಚ್ ಇದು. ಬ್ಯಾಕ್ ಸೈಡಿಂದ ನೋಡಿ ಈ ಥರ ತರೋದು. ಆ ಡಬಲ್ ಕ್ರೋಶೆ ಹುಕ್ಕೇನ ಬ್ಯಾಕ್ ಸೈಡಿಗೆ ಬಂದಂಗೆ ಆಗುತ್ತೆ ನೋಡಿ. ದಾರ ಕವರ್ ಮಾಡ್ಕೊಂಡು ಬರೋದು, ಆ ಮೊದಲಿನ ಡಬಲ್ ಕ್ರೋಶೆನ ಕವರ್ ಆಗುತ್ತೆ. ಈ ಥರ ನೀವು ಫುಲ್ ಸ್ಕ್ರೀನ್ ಮಾಡಿ ನೋಡ್ಕೊಳ್ಳಿ. ಈಗ 2 ಚೈನ್ ಹಾಕ್ಕೊಳ್ತಾ ಇದ್ದೀವಿ ಪ್ರತಿ ಡಬಲ್ ಕ್ರೋಶೆ ಆದಮೇಲೆ. ಫುಲ್ ಸ್ಕ್ರೀನ್ ಮಾಡಿ ನೋಡಿದರೆ ದೊಡ್ಡದಾಗಿ ಕಾಣುತ್ತೆ ನಿಮಗೆ. ಮತ್ತು ಆಗಿಲ್ಲ ಅಂದರೆ ಝೂಮ್ ಮಾಡ್ಕೊಂಡು ನೋಡ್ಬೋದು. 2 ಚೈನ್ ಹಾಕ್ಕೊಳ್ಳಿ. ಸ್ಲೋ ಮಾಡ್ಕೊಂಡು ನೋಡಿ ಬೇಕಾರೆ. ನೋಡಿ ಈ ಥರ ಬ್ಯಾಕ್ ಸೈಡಿಂದ ತಂದು ನೋಡಿ ಆಚೆ ನೆಕ್ಸ್ಟ್ ಗ್ಯಾಪಿಂದಾಗಿ ದಾರ ತೊಗೊಂಬರ್ಬೇಕು ನೀವು ಈ ಥರ. ಮತ್ತು ಡಬಲ್ ಕ್ರೋಶೆ ಕಂಪ್ಲೀಟ್ ಮಾಡಬೇಕು. ಇದರಿಂದ ಲೇಯರ್ ಡಬಲ್ ಕ್ರೋಶೆ ಬರುತ್ತೆ ನೋಡಿ. ಬ್ಯಾಕ್ ಸೈಡಲ್ಲಿ ಲೇಯರ್ ಥರ ಬರುತ್ತೆ. ಅದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ ಇದಕ್ಕೆ. ನಾವು ಕ್ರೋಶೆ ವರ್ಕ್, ಉಲ್ಲನ್ ವರ್ಕ್ ಎಲ್ಲ ಮಾಡುವಾಗ ಈ ಥರದ ಸ್ಟಿಚ್ಗಳನ್ನು ಮಾಡ್ತೀವಿ. ಕೇಬಲ್ ಸ್ಟಿಚ್ ಎಲ್ಲ, ಕೇಬಲ್ ಬರಬೇಕು ಅಂದರೆ, ಸ್ಟಿಚ್ ಬರಬೇಕು ಅಂದರೆ ಈ ಥರ ಮಾಡೋಕ್ಕೆ ಬೇರೆ ಬೇರೆ ಡಿಸೈನ್ ಮಾಡ್ತಾರೆ ಇದರಲ್ಲಿ. ಉಲ್ಲನ್ ವರ್ಕಲ್ಲೆಲ್ಲ ಜಾಸ್ತಿ ಉಪಯೋಗಿಸ್ತಾರೆ. ಇದನ್ನು ನಾನೀಗ ಸಾರಿ ಕುಚ್ಚಿಗೆ ಉಪಯೋಗಿಸ್ಕೊಂಡಿರೋದು. ಹೊಸ ಡಿಸೈನ್ ಇದು. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಮಾತ್ರ ಬ್ರೈಡಲ್ ಸಾರಿಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಇರುತ್ತೆ. ಈ ಥರ ಎಲ್ಲ ಡಬಲ್ ಕ್ರೋಶೆಯಲ್ಲೂ ಬ್ಯಾಕ್ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಪೋಸ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಇದರಿಂದ ಏನು ಬೀಡ್ನ ಪಕ್ಕದಲ್ಲಿ ಒಂದು ನೆಕ್ಸ್ಟ್ 3 ಚೈನಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ. ಬೀಡ್ನ ಪಕ್ಕದಲ್ಲಿ ನೋಡಿ ಒಂದು ಕೆಂಪು ದಾರ ಬಂದಂಗೆ ಇರುತ್ತೆ. ಇದು ನೋಡಿ ಬ್ಯಾಕ್ ಸೈಡಿಂದ ಲೇಯರ್ ಬರುತ್ತೆ. ಫ್ರಂಟ್ ಸೈಡಲ್ಲಿ ನೋಡಿ ಬೀಡ್ನ ಪಕ್ಕ ಒಂದು ಸ್ಟಿಚ್ ಥರ ಕೆಂಪು ಅಂದರೆ ಬೇರೆ ಕಲರ್ ದಾರ ಹಾಕಿದಾಗ ಆ ದಾರದ ಸ್ಟಿಚ್ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಾನು. ಅದನ್ನು ನೀವು ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಈಗ ನೋಡಿ ಇದು ಲಾಕ್ ಆದರೆ ನೆಕ್ಸ್ಟ್ 3 ಚೈನು ಕುಚ್ಚಿಂದನೇ ಹಾಗೆ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ. ಈಗ ಮತ್ತೆ ಮುಂದಿನ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈಗ 2 ಚೈನ್ ಮಾಡಿದ್ದೀವಿ ನೋಡಿ. ಮೊದಲಿನ ರೋದಲ್ಲಿ ನಾವು ಆ ಬ್ಯಾಕ್ ಪೋಸ್ಟ್ ಹಾಕಿ 2 ಚೈನ್ ಮಾಡಿದ್ದೀವಲ್ವ, ಆ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ 2 ಚೈನಲ್ಲಿ. ಮತ್ತು ನೆಕ್ಸ್ಟ್ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಮಾಡ್ತಾಯಿದ್ದೀನಿ. 3 ಚೈನ್ ಮಾಡಿ ಆ ಸಿಂಗಲ್ ಕ್ರೋಶೆ ಎಂಡಲ್ಲಿ 2 ದಾರ ಇರುತ್ತೆ ನೋಡಿ. ಆ 2 ದಾರದಲ್ಲಿ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಬಂದು
ಲಾಕ್ ಮಾಡ್ತೀನಿ. ಅದೊಂದು ರೀತಿ ಪೀಕೋ, ನಿಜವಾದ ಪೀಕೋ ಅದು ಅದೇ ನೋಡಿ. ನೆಕ್ಸ್ಟು 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಪ್ಲೇನ್ ಹಾಕ್ಕೊಂಡು ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಪೀಕೋ ಮಾಡ್ತಾಯಿದ್ದೀನಿ. ಆ 2 ದಾರ ಬರುತ್ತಲ್ವ ಸಿಂಗಲ್ ಕ್ರೋಶೆ ಎಂಡಲ್ಲಿ, ಅಂದರೆ ಚೈನ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೇ ಅಲ್ಲಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟ್ 2 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಪೀಕೋ, 3 ಚೈನು ಆ 2 ದಾರದ ಹಿಂದೆ ಲಾಕ್ ಮಾಡ್ತಾಯಿದ್ದೀನಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಬೇಕು. ಪ್ರತಿ 2 ಚೈನಲ್ಲೂ ಒಂದು ಪ್ಲೇನ್ ಸಿಂಗಲ್ ಕ್ರೋಶೆ ಮತ್ತೊಂದು ಸಿಂಗಲ್ ಕ್ರೋಶೆ ಹಾಕಿ ಪೀಕೋ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಈ ಡಿಸೈನು. ದೊಡ್ಡ ಡಿಸೈನು, ವರ್ಕ್ ಇದೆ. ಇದು ನಿಮಗೆ ಬೇಗ ಅಂತ ಆಗಲ್ಲ, ಅಂದರೆ 3 ಲೇಯರ್ ಆರ್ಚೇ ಇದೆ, 3 ಆರ್ಚ್ ಇದೆ. ನೀವು ಸೀರೆಗಳಲ್ಲಿ ಬಣ್ಣ ಇದ್ದರೆ 3 ಬಣ್ಣ ಇದ್ದರೆ 3 ಬಣ್ಣದ ದಾರಗಳನ್ನು ತಗೊಂಡು ಮಾಡುವಂಥ ಡಿಸೈನ್. ಅಂದರೆ ದೊಡ್ಡ ಸೀರೆಗಳಿಗೆ, ಅದು ಗ್ರ್ಯಾಂಡ್ ಸೀರೆಗಳಿಗೆ ಮಾಡ್ಬೋದು. ಅದರಲ್ಲಿ ಕಲರ್ಗಳು ಇರುತ್ತೆ ನೋಡಿ, ದೊಡ್ಡ ಸೀರೆಗಳೇ ಗ್ರ್ಯಾಂಡ್ ಸ್ಯಾರಿಗಳಲ್ಲಿ ಅದರಲ್ಲಿ 3 ಕಲರ್ ಚಾಯ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡ್ಬೋದು. ಇದನ್ನು ಮದುಮಗಳ ಸಾರಿಗೆ ಮತ್ತು ರಿಸೆಪ್ಷನ್ ಸಾರಿಗೆಲ್ಲ ಮಾಡ್ಕೋಬೋದು. ವರ್ಕ್ ಇದೆ ಇದರಲ್ಲಿ, ತುಂಬ ಬೇಗ ಆಗುವಂಥದ್ದಲ್ಲ. ಅಂದರೆ 3 ಆರ್ಚ್ ಮಾಡಬೇಕು ಅಂದರೆ 3 ಕಲರ್ ದಾರನೂ ಅದೇ ಥರ ಮಾಡ್ಕೋಬೇಕು ನೀವು. ಮರಳೆ ಮತ್ತು ಸ್ಯಾಂಪಲ್ ಮಾಡ್ದಂಗಲ್ಲ, ಸೀರೆ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. ಸ್ಯಾಂಪಲ್ ಆದರೆ ಒಂದು 4 ಆರ್ಚ್ ಅಷ್ಟೇ. ಅದರಿಂದ ನೀವು ಸೀರೆಗೆ ಮಾಡುವಾಗ ಸ್ವಲ್ಪ ವರ್ಕ್ ಇರುತ್ತೆ, ಆದರೆ ವರ್ತ್ ಅಷ್ಟು ಕೆಲಸ ಮಾಡಿದ್ದಕ್ಕೆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ ಈ ಥರ. ಮತ್ತು ನೆಕ್ಸ್ಟ್ 3 ಚೈನ್ ಮಾಡಿ ಅದು ನೆಕ್ಸ್ಟ್ ಆರ್ಚನ್ನು ಅದೇ ಥರ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು 2 ಲೇಯರ್ ಆಗಿ ಬರ್ತಾ ಇದೆ. ಇದು 2 ಲೇಯರ್ ಆರ್ಚು. 2 ಆರ್ಚಿಂದಲ್ಲಿ ಮೇಲಿನ ಮೇಲೆ ಒಂದರ ಹಿಂದೆ ಇನ್ನೊಂದರ ಥರ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ವರ್ತ್, ನೀವು ಒಳ್ಳೆ ವರ್ಕ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರ್ಯಾಂಡ್ ಸ್ಯಾರಿಗಳಿಗೆ, ರಿಸೆಪ್ಷನ್ ಸ್ಯಾರಿಗಳಿಗೆಲ್ಲ ಮಾಡ್ಕೋಬೋದು. ನಿಮ್ಮ ಕಸ್ಟಮರ್ಸ್ ಯಾರಾದರೂ ಕೇಳಿದರೆ ಮಾಡಿಕೊಡ್ಬೋದು ನೀವು. ಇದಕ್ಕೆ 900 1000ವರೆಗೂ ಹೇಳ್ಬೋದು. ಯಾಕಂದರೆ ವರ್ಕ್ ಇದೆಯಲ್ವ, ಬೀಡ್ಸ್ ಬೇರೆ ಹಾಕ್ತೀವಿ, ಗ್ರ್ಯಾಂಡ್ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚೆಲ್ಲ ಹಾಕಿದಾಗ 1000ವರೆಗೂ ಕೇಳ್ಬೋದು. ಯಾಕಂದರೆ 5 ಸ್ಟೆಪ್ ಮಾಡ್ತೀವಿ ನೋಡಿ. ಫಸ್ಟ್ 2 ಬೇಸ್ ಲೈನು ಮತ್ತು 3 ಆರ್ಚ್ಗಳು, ಅದರಿಂದ ವರ್ಕ್ ಇರುತ್ತೆ. ಧಾರಾಳವಾಗಿ ಹೇಳ್ಬೋದು. ಚೆನ್ನಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ರೈಡಲ್ಗಳಿಗೆ ಮಾಡಿದರೆ. ತುಂಬ ಗ್ರ್ಯಾಂಡ್ ಇದೆ. ಇದು ಲೇಯರ್ ಬರುತ್ತಲ್ವ, 2 ಲೇಯರ್ ಬರುತ್ತೆ ಆರ್ಚ್, ಆದ್ದರಿಂದ ಲೇಯರ್ ಆರ್ಚ್ ಅಂತ ಹೆಸರಿಟ್ಟಿದ್ದೀನಿ ನಾನು. ನ್ಯೂ ಡಿಸೈನ್ ಇದು, ಹೊಸ ಡಿಸೈನು. ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಮಾಡಿರೋಂಥದ್ದು. ವುಲನ್ ವರ್ಕಿಗೆಲ್ಲ ಉಪಯೋಗಿಸುವಂತಹ ಸ್ಟಿಚ್ ಅದು. ಅದನ್ನು ನಾನೀಗ ಸಾರಿ ಕುಚ್ಚು ಡಿಸೈನ್ಗೆ ಉಪಯೋಗಿಸ್ಕೊಂಡಿರೋದು. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಸೀರೆಗಳಿಗೆ ಅಥವಾ ಕಸ್ಟಮರ್ ಸೀರೆಗಳಿಗೆ ಮಾಡಿ ನೋಡಿ, ಅವ್ರಿಗೆ ತೋರಿಸಿ ಖುಷಿಯಾಗುತ್ತೆ ನಿಮ್ಮ ಕಸ್ಟಮರ್ಸ್ಗಳಿಗೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು.